ಸೊ ಈಗಲೂ ಹೇಳ್ತೀನಿ ನಾನು, ಸಿಬಿಐ ನೀವು ಮಾಡಿ, ರಾಜ್ಯ ಸರ್ಕಾರದವ್ರು ನೀವು ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ. ಸಿಒಡಿ ಇದೆ ನಿಮ್ಮಲ್ಲಿ, ಇನ್ವೆಸ್ಟಿಗೇಷನ್. ಎಲ್ಲಾದ್ರೂ 1 ಎಕರೆ 1 ಇಂಚ್ ಜಾಗ ವಕ್ಫ್ ಜಾಗ, ಉಲ್ಟಾ ನನ್ನ ಜಾಗನೇ ನಾನು ವಕ್ಫ್ ಮಾಡಿದ್ದೇನೆ. ಬೋಲೆ ಸರ್, ಈಗ ಇದು ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 4% ಈಗ ಅಂದ್ರೆ ಅವರ ಒಂದು ಟೆಂಡರ್ಗಳಾಗಿರ್ಬೋದು, ಏನರಲ್ಲಿ ಆಗಿರ್ಬೋದು, ವಿನಾಯಿತಿ ಕೊಡಬೇಕು. ಇದ್ರ ಬಗ್ಗೆ ಬಿಜೆಪಿ ಮೋದಿಯವರು ಹೇಳಿದ್ರು ಮೊನ್ನೆ, ಪಂಚರ್ವಾಲ ಬಡವರು, ಆ ಬಡವರು ಒಂದು ಕಾಂಟ್ರಾಕ್ಟರ್ ಆಗೋದಕ್ಕೆ ಯಾಕೆ ಅವರಿಗೆ ಇಚ್ಛೆ ಇಲ್ಲ? ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಅಂತ ದೊಡ್ಡದೇನಿಲ್ಲ. ಅದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಬೇಕು, ಲೋಯೆಸ್ಟ್ ಆಗಬೇಕು. ಲೋಯೆಸ್ಟ್ ಆಗದಿದ್ರೆ ಅವನಿಗೆ ಟೆಂಡರ್ ಸಿಗಲ್ಲ, ಯಾವ ಜಾತಿ ಏನಾದ್ರು ಇರಲಿ. ಈಗ 1000 ರೂಪಾಯಿ ಕೆಲಸಕ್ಕೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ನನಗೆ ಮೀಸಲಾತಿ ಇದೆ ಕೊಡಿ ಅಂದ್ರೆ ಕೆಲಸ ಸಿಗಲ್ಲ. ಅದು ಟೆಂಡರ್ ಅಲ್ಲೇ ಅವನು ಸಕ್ಸಸ್ ಆಗಬೇಕಾಗುತ್ತೆ. ಆಮೇಲೆ ಹಿಂದೆ ಕೂಡ ಇದು ದಲಿತರಿಗೂ ಮಾಡಿದ್ದಾರೆ. ಇವತ್ತು ಬಿಜೆಪಿಯವ್ರನ್ನವರು ಮುಸ್ಲಿಮರು ಪಂಚರ್ ಹಾಕೋರು, ಕೂಲಿ ಮಾಡೋರು ಅಂತ ಬಿಜೆಪಿಯವರು ಹೇಳಿದಾಗ, ಆಲ್ ರೈಟ್, ಇದನ್ನೇನಾದ್ರೂ ಮಾಡಿದರೆ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಮಾಡೋರು ಅಂತ ಅಂದ್ರೆ ಹೆಸರಾದ್ರೂ ಬರಲಿ ಅಂತ ಹೇಳಿ ಆ ಹೆಸರಿಗೋಸ್ಕರ ಮಾಡಿದ್ದಾರೆ ಅಷ್ಟೇ. ಅದು ಪಂಚರ್ವಾಲದಿಂದ ಹೋಗಿ ಕಾಂಟ್ರಾಕ್ಟರ್ ಆದ ಅಂತ. ಈಗ ಜಾತಿ ಗಣತಿ ಕಾಂತರಾಜ್ ಅವರ ವರದಿಯಲ್ಲಿ ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಂತೆ 97 ಉಪಪಂಗಡಗಳಿದ್ದಾವೆ ಅಂತ ಮೆನ್ಷನ್ ಆಗಿದೆ. ಇದ್ರ ಬಗ್ಗೆ ನಮ್ಮಲ್ಲಿ ಉಪಪಂಗಡಗಳು ಪ್ರಶ್ನೆನೇ ಇಲ್ಲ. ಕಸಬಿಗೊಂದು ಪಂಗಡ ಇರಬಹುದು, ಆದರೆ ಈ ಏನು 75 ಲಕ್ಷ ಅಂತ ಹೇಳ್ತಾರೆ, 75 ಲಕ್ಷ ಅಲ್ಲ, 1 ಕೋಟಿ ಮೇಲಿದ್ದಾರೆ. ಈ 1 ಕೋಟಿ ಮುಸ್ಲಿಮರಲ್ಲಿ ಯಾವುದೇ ವಿಧವಾದಂಥ ಅಸಮಾನತೆ ಇಲ್ಲ. ಅವ್ರು ಇವ್ರ ಮಗಳಿಗೆ ಕೊಡಬಹುದು, ಇವ್ರು ಅವ್ರ ಮಗಳಿಗೆ ಕೊಡಬಹುದು. ಒಂದೇ ಮಸೀದಿ, ಒಂದೇ ನಮಾಜಿ, ಒಂದೇ ದೇವರು. ಇವನು ಈ ಜಾತಿ ಅಲ್ಲಿ ಹೋಗು, ಈ ಜಾತಿ ಇಲ್ಲ. ಒಂದ್ಸಲ ಅವನು ಮುಸ್ಲಿಂ ಆದ ಅಂತ ಹೇಳಿದ್ರೆ ಪಂಗಡ ಅವನ ಕಸುಬಿಗಿರ್ಬೋದು, ಆದ್ರೆ ಧರ್ಮದಲ್ಲಿ ಆ ಪಂಗಡ ಇಲ್ಲ. ಈ ವರದಿ ಬಗ್ಗೆ ನಿಮ್ಮ ಅನಿಸಿಕೆ ನೀವು ಒಪ್ತೀರಾ? ಈ ವರದಿ ಯಾವುದು ಇದು? ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಬೇರೆಯವರು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಯಾರ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಗೊತ್ತಾದ್ರೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು? ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾರಿಗೇನು ನುಕ್ಸಾನ್, ಏನ್ ಫಾಯ್ದೆ ಆಕತ್ತೆ? ಏನಾದರೂ ರಿಸರ್ವೇಶನ್ ಇದೆಯಾ? ಇವ್ರಿಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಅಸೆಂಬ್ಲಿಯಲ್ಲಿ ಸೀಟ್ ಏನಾದರೂ ಕೊಡ್ತಾ ಇದಾರ? ಇಲ್ಲ. ಈಗ ನಂಬರ್ 1 ಜಾತಿ ನಾವಿದ್ರೂ ಕೂಡ ಅಸೆಂಬ್ಲಿಯಲ್ಲಿ 7-8 ತಾನೇ ಇರೋದು. ಏನಾದ್ರೂ ದಲಿತರಿಗೆ ಮಾಡಿದಂಗೆ ಪ್ರತ್ಯೇಕ ರಿಸರ್ವೇಶನ್ ಅನ್ನೋದಿದೆಯಾ? ಅಲ್ಪಸಂಖ್ಯಾತರಿಗೆ, ಮುಸ್ಲಿಮ್ಸಿಗೆ, ಕ್ರಿಶ್ಚಿಯನ್ರಿಗೆ, ಸಿಖ್ಗಳಿಗೆ, ಜೈನರಿಗೆ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಯಾರು ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಅಲ್ಪಸಂಖ್ಯಾತರಿಂದ ತೆಗೆದು ಬಹುಸಂಖ್ಯಾತರನ್ನಾಗಿ ಮಾಡಿ ಮುಸ್ಲಿಂ ಅಂತ ಒತ್ತಡ ಇರುತ್ತೆ. ಏನಾಯ್ತು? ಮಾಡಿದ್ರೆ ಏನಾಯ್ತು? ಅವ್ನು ಹೋಗಿ ಸಿಂಹಾಸನದ ಮೇಲೆ ಕೂರ್ತಾನ? ಸಿದ್ದರಾಮಯ್ಯವರಿಗೆ ಭಯ ಇದೆಯಾ ಅಂತ ಈ ವಿಚಾರದಲ್ಲಿ? ಯಾಕಂದ್ರೆ ಮಾಡಿದ್ರೆ ಬೇಗ ಮಾಡಬೇಕಿತ್ತು, ಯಾಕೆ ತಡವಾಗಿ ಅನಿಸ್ತಾ ಇದೆ ಅಂತ. ಅಲ್ಲ, ಯಾವುದೇ ಕಾನೂನು ಮಾಡಬೇಕಾದ್ರೂ ಕೂಡ ಸಾಧಕ ಬಾಧಕಗಳನ್ನು ನೋಡಿ ಮಾಡಬೇಕು. ಈಗ ವರದಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷನೇ ಹೇಳುತ್ತೆ, ಕಾಂಗ್ರೆಸ್ ಪಕ್ಷದ ನಿಲುವೇ ಅದು.
ನಾವು ಜನಗಣತಿ ಮಾಡ್ತೀವಿ. ಯಾವ ಜನ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಹೇಳ್ಸಿದ್ರೆ ತಪ್ಪೇನ್ರಿ? ಅವ್ರ ಜಾತಿ ಜನಗಣತಿ ಮಾತ್ರ ಮಾಡಲಿಲ್ಲ, ಆರ್ಥಿಕವಾದಂತ ಶೈಕ್ಷಣಿಕವಾದಂತ ಜನಗಣತಿನ ಕೂಡ ಮಾಡಿದ್ದಾರೆ. ಆರ್ಥಿಕವಾದಂತ ಶೈಕ್ಷಣಿಕವಾದಂತ ಜನಗಣತಿಯಲ್ಲಿ ಅಲ್ಪಸಂಖ್ಯಾತರು ತುಂಬಾ ಕೀಳ್ಮಟ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಅವರನ್ನ ಸರಿಸಮಾನತೆಗೆ ತರ್ತಕ್ಕಂಥದ್ದು. ಅದು ಸಂವಿಧಾನ ಹೇಳುತ್ತೆ. ಆದ್ರೆ ಪಕ್ಷಾತೀತವಾಗಿ ಲಿಂಗಾಯತರು ಮತ್ತೆ ಒಕ್ಕಲಿಗರ ಸಚಿವರು ಕೂಡ ಅವರ ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯನೇ ಜಾಸ್ತಿ ಇದೆ ಅಂತ ತೋರಿಸ್ಕೊಂಡು ಭಾರಿ ಸಂತೋಷ. ಹಂಗೆ ಇಟ್ಕೊಂಡಿರಿ ನೀವು. ಯಾರು ಬೇಡ ಅಂತಾರೆ ನಿಮಗೆ? ನಿಮ್ ಸಮುದಾಯ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ನಾವೇನಾದ್ರೂ ಸಾಬ್ರು ವಿವಾದ ಮಾಡಕ್ ಹೋದ್ವಾ? ಅಥವಾ ನಮ್ಮ ಸಮುದಾಯ ಜಾಸ್ತಿ ಇದೆ ನಮ್ಮ ವಿಧಾನಸೌಧ ಬಿಟ್ಕೊಡಿ ಅಂತ ಹೋದ್ವಾ ನಾವು? ಇಲ್ಲ. ಸಮುದಾಯದ ಸ್ಥಿತಿ ಏನಿದೆ, ಎಷ್ಟಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಮಕ್ಕಳು ಎಷ್ಟಿದ್ದಾರೆ ಅಂತ ಹೇಳಿ ಕೇಳಿ ಜಾಸ್ತಿ ಇದ್ದಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಬಿಟ್ರೆ ನಾನೇನ್ ಮಾಡ್ರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.